ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಇವತ್ತು ನೋಟಿಫಿಕೇಶನ್ ಆಗಿದೆ. ಈ ಒಂದು ತುಮಕೂರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಏನಿದೆ ಆ ಒಂದು ಆಫೀಸಲ್ಲಿ, ಆ ಒಂದು ಕೋರ್ಟಲ್ಲಿ SSLCಯಿಂದ ಹಿಡ್ಕೊಂಡು ಅಪ್ ಟು ನೀವು PUC ಅವರಿಗೆ ಏನು ಎಜುಕೇಷನ್ನ ಮಾಡಿದ್ದೀರಾ ಅಂತಹ ಅಭ್ಯರ್ಥಿಗಳಿಗೆ, ಜೊತೆಗೆ ಏನು ಎಕ್ಸ್ಟ್ರಾ ಕೋರ್ಸ್ಗಳನ್ನೇನು ಮಾಡಿರ್ತೀರ ಈ ಶೀಘ್ರ ಲಿಪಿಗಾರರದು ಜೊತೆಗೆ ಬೆರಳಚ್ಚುಗಾರರದು, ಸೊ ಅಂತಹ ಅಭ್ಯರ್ಥಿಗಳಿಗೆ ಹುದ್ದೆಗಳ ನೋಟಿಫಿಕೇಶನ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ಯಾವ ರೀತಿಯ ಹುದ್ದೆಗಳಿದ್ದಾವೆ, ಹಾಗೆ ಸ್ಯಾಲರಿ ಎಷ್ಟಿರುತ್ತೆ, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ಟೋಟಲ್ ಆಗಿರುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ದರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ನೇಮಕಾತಿಯ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಮೊದಲನೇದಾಗಿ ಈ ಎಲ್ಲಿ ನೋಟಿಫಿಕೇಶನ್ ಆಗಿದೆ ಅಂತ ಹೇಳೋದಾದರೆ, ತುಮಕೂರು ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಏನಿದೆ, ಆಫೀಸ್ ಏನಿದೆ ಅಲ್ಲಿ ಸರ್ ಡೈರೆಕ್ಟಾಗಿ ಈ ಒಂದು ಏನು ಕೋರ್ಟ್ ಇದೆ ಆ ಕೋರ್ಟಿನ ಕಚೇರಿ ಏನಿದೆ ಆಫೀಸಲ್ಲೇ ನಿಮ್ಮ ಒಂದು ಹುದ್ದೆ ಇರುತ್ತೆ. ಹಾಗೆಯೇ ರಾಜ್ಯದ ಯಾವುದೇ ಒಬ್ಬ ಅಭ್ಯರ್ಥಿ ಏನು ಮಾಡ್ಬೋದು, ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ಹಾಗೆ ಅಧಿಸೂಚನೆಯ ಸಂಖ್ಯೆ ಸಹ ನೋಡ್ತಾ ಇರ್ಬೋದು ಇಲ್ಲಿ. ಹಾಗೆ ವಿಷಯವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಕ್ಚುಲಾಗಿ ಏನೆಲ್ಲ ಹುದ್ದೆಗಳಿದ್ದಾವೆ ಅಂಥೇಳಿ. ಶೀಘ್ರ ಲಿಪಿಗಾರರ ಗ್ರೇಡ್ 3 ಅಂತ ಹೇಳ್ತಾರೆ. ಸೊ ಗ್ರೇಡ್ 3 ಈ ಶೀಘ್ರ ಲಿಪಿಗಾರರ ಹುದ್ದೆ, ಹಾಗೆ ಬೆರಳಚ್ಚುಗಾರ ಅಂತ ಹೇಳ್ತಾರೆ, ಜೊತೆಗೆ ಬೆರಳಚ್ಚು ನಕಲುಗಾರ, ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಸೇವಕ ಹುದ್ದೆಗಳು ಆಲ್ಮೋಸ್ಟ್ 40 ಹುದ್ದೆಗಳಿದ್ದಾವೆ. ಸೊ ಈ ಎಲ್ಲ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ. ಹಾಗೆಯೇ ಅಪ್ಲಿಕೇಶನ್ ಹಾಕುವಂತಹ ಒಂದು ದಿನಾಂಕ ಏನಿದೆ ಅದು ಆಲ್ರೆಡಿ ಆರಂಭ ಆಗಿದೆ. ನೋಡ್ತಾ ಇರ್ಬೋದು 12/3/2024ರಿಂದ ಇದು ಆರಂಭ ಆಗಿದೆ. ನೀವು ಏಪ್ರಿಲ್ 10ನೇ ತಾರೀಕುವರೆಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಹಾಕಬೇಕಾಗತ್ತೆ. ಯಾವ ಒಂದು ವೆಬ್ಸೈಟ್ ಮೂಲಕ ಅಂತ ಹೇಳೋದಾದರೆ ತುಮಕೂರು .decodes.gov.in ಎನ್ನುವಂತಹ ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟ್ನ ಮೂಲಕ ನೀವೇನು ಮಾಡ್ಬೋದು, ಅರ್ಜಿಯನ್ನು ಹಾಕಬೇಕಾಗತ್ತೆ. ಸೊ ಈಗ ನೋಡೋಣ ಯಾವ ರೀತಿಯ ಹುದ್ದೆಗಳಿದ್ದಾವೆ, ಎಷ್ಟು ಹುದ್ದೆಗಳಿದ್ದಾವೆ, ಸ್ಯಾಲರಿ ಎಷ್ಟಿದೆ, ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳು ಏನೆಲ್ಲ ಇದ್ದಾವೆ ಅಂಥೇಳಿ. ಸೊ ಮೊದಲನೇದಾಗಿ ಶೀಘ್ರ ಲಿಪಿಗಾರರ ಗ್ರೇಡ್ 3 ಹುದ್ದೆ ಏನಿದೆ, ಸ್ಟೆನೋಗ್ರಾಫರ್ ಅಂತ ಹೇಳಿ ಇದನ್ನು ಕರೀತಾರೆ, ಗ್ರೇಡ್ 3. ಸೊ ಟೋಟಲಾಗಿ 10 ವೇಕೆನ್ಸೀಸ್ಗಳಿದ್ದಾವೆ. ಜೊತೆಗೆ 6 ಈ ಸಲ ನೋಟಿಫಿಕೇಷನ್ ಆಗಿರೋದು, ಜೊತೆಗೆ 4 ಈ ಹಿಂದೆ ನೋಟಿಫಿಕೇಷನ್ ಆಗಿ ಹಾಗೆ ಬ್ಯಾಕ್ಲಾಗ್ ಉಳ್ಕೊಂಡಿರೋದು. ಟೋಟಲಾಗಿ 10 ಹುದ್ದೆಗಳಿಗೆ ನೋಟಿಫಿಕೇಷನ್ ಕರೆಯಲಾಗಿದೆ. ಸೊ ಸ್ಯಾಲರಿ ಬಂದು ನೋಡ್ತಾ ಇರ್ಬೋದು 27,650 ರೂಪಾಯಿಂದ ಹಿಡ್ಕೊಂಡು 52,650 ರೂಪಾಯಿವರೆಗೆ ನಿಮ್ಮ ಸ್ಯಾಲರಿ ಇರುತ್ತೆ ಆಸ್ಪಿರೆಂಟ್ಸ್. ಹಾಗೆ ನೋಡ್ತಾ ಇರ್ಬೋದು ಈ ಒಂದು ಬ್ಯಾಕ್ಲಾಗ್ ಮತ್ತು ಹೊಸ ಹುದ್ದೆಗಳ ಒಂದು ವರ್ಗೀಕರಣ, ನಿಮ್ಮ ರಿಸರ್ವೇಷನ್ ವೈಸ್ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ನೋಡ್ಕೊಳ್ಳಿ. ಹಾಗೆ ಈಗ ನೋಡೋಣ ಈ ಒಂದು ಸ್ಟೆನೋಗ್ರಾಫರ್ ಗ್ರೇಡ್ 3 ಏನಿದೆ ಅದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂಥೇಳಿ. ಸೊ ನೋಡ್ತಾ ಇರ್ಬೋದು ದ್ವಿತೀಯ PUC ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು ಅಥವಾ 3 ವರ್ಷದ ಡಿಪ್ಲೊಮೊ ಕಮರ್ಷಿಯಲ್ ಪ್ರಾಕ್ಟೀಸಸ್ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಅಂದರೆ PUC ಆಗಿರಬೇಕು. PUC ಆಗಲಿಲ್ಲ ಅಂತಂದರೆ 3 ವರ್ಷಗಳ ಕಾಲ ಏನೋ ಒಂದು ಡಿಪ್ಲೊಮೊ ಕೋರ್ಸ್ ಇರುತ್ತೆ, ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್, ಆ ಒಂದು ಕೋರ್ಸ್ ಆದರೂ ಓದಿರಬೇಕು. ಅಥವಾ ಸರ್ಕಾರ PUCಗೆ ತತ್ಸಮಾನ ಅಂತೇಳಿ ಏನೇನು ಘೋಷಣೆ ಮಾಡಿರುತ್ತೆ ಆ ಎಲ್ಲ ಕೋರ್ಸ್ಗಳನ್ನು ಓದಿದರೂ ನಡೆಯುತ್ತೆ. ಹಾಗೆ ಎರಡನೇ ಬಹಳ ಇಂಪಾರ್ಟೆಂಟ್ ಕ್ವಾಲಿಫಿಕೇಷನ್ ನಿಮ್ಗೆ ಇರಲೇಬೇಕಾಗಿರೋದು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನು ನಡೆಸುತ್ತೆ SSLC ಡಿಪಾರ್ಟ್ಮೆಂಟ್ ಅಂತ ನಾವೇನು ಕರಿತಿದ್ವಿ. ಸೊ ಅಲ್ಲಿಂದ ಈ ಒಂದು ಕನ್ನಡ ಮತ್ತು ಆಂಗ್ಲ ಭಾಷೆಯ ಈ ಸೀನಿಯರ್ ಶ್ರೇಣಿಯ ಬೆರಳಚ್ಚು ಮತ್ತು ಹಿರಿಯ ಶ್ರೇಣಿಯ ಶೀಘ್ರ ಲಿಪಿಯಲ್ಲಿ ಉತ್ತೀರ್ಣರಾಗಿರಬೇಕು. ಸರಿನಾ? ಈ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯ ಸೀನಿಯರ್ ಶ್ರೇಣಿಯ ಈ ಒಂದು ಬೆರಳಚ್ಚು ಮತ್ತು ಹಿರಿಯ ಶ್ರೇಣಿಯ ಶೀಘ್ರ ಲಿಪಿ ಎನ್ನುವಂತಹ ಕೋರ್ಸನ್ನು ನೀವೇನು ಮಾಡಿರಬೇಕು, ಪಾಸ್ ಆಗಿರಬೇಕು ಫ್ರಮ್ ದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಡೆಯಿಂದ. ಅಥವಾ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಏನು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಮೇಲೆ ಹೇಳಿದ್ವಲ್ವ, ಈ ಒಂದು ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿರಬೇಕು ಅಥವಾ ಇದರ ಒಂದು ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗತ್ತೆ. ಸರಿನಾ? ಈಗ ನೋಡೋಣ ಈ ಒಂದು ಏನು ಸ್ಟೆನೋಗ್ರಾಫರ್ ಗ್ರೇಡ್ 3 ಪರೀಕ್ಷೆ ಏನಿದೆ ಅದನ್ನು ಯಾವ ರೀತಿ ನೇಮಕಾತಿ ಮಾಡ್ಕೊಳ್ತಾರೆ ಅಂಥೇಳಿ. ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಈ ಗ್ರೇಡ್ 3 ಏನು ನೇಮಕಾತಿ ಇದೆ ಇದಕ್ಕೆ ಯಾವ ರೀತಿ ಸೆಲೆಕ್ಷನ್ನ ಮಾಡ್ಕೊಳ್ತಾರೆ ಅಂತ ಹೇಳೋದಾದರೆ, ಟೋಟಲಾಗಿ ಇವರು 2 ರೀತಿಯ ಒಂದು ಸೆಲೆಕ್ಷನ್ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಿಮ್ಮ ಒಂದು ಸ್ಕಿಲ್ ಟೆಸ್ಟ್ ಮಾಡಲಾಗುತ್ತೆ. ಸರಿನಾ? ಕೋರ್ಟಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಇರೋದ್ರಿಂದ ನಿಮ್ಮ ಏನು ಈ ಒಂದು ಸ್ಟೆನೋಗ್ರಾಫರ್ದು. ಸೊ ಹಾಗಾಗಿ ಇವರು ಸ್ಕಿಲ್ ಟೆಸ್ಟ್ನ ಮಾಡ್ತಾರೆ. ಜೊತೆಗೆ ಸ್ಕಿಲ್ ಟೆಸ್ಟಲ್ಲಿ ಯಾರು ಅರ್ಹತೆಯನ್ನು ಗಳಿಸ್ತಾರೆ, ಸೊ ಆ ಒಂದು ಅಭ್ಯರ್ಥಿಗಳಿಗೆ ಜೊತೆಗೆ ಏನು ನಿಗದಿಪಡಿಸಿದ ವಿದ್ಯಾರ್ಹತೆ ಆಧಾರದ ಮೇಲೆ ಹೇಳಿದ್ವಲ್ವ, ಈ PUC ಆಗಿರಬೇಕು, ಜೊತೆಗೆ ಈ ಒಂದು ಸ್ಟೆನೋಗ್ರಾಫರ್ದು ಕೋರ್ಸ್ ಆಗಿರಬೇಕು ಅಂತ ಹೇಳಿದ್ವಲ್ವ. ಸೊ ಆ ಒಂದು ಕೋರ್ಸಲ್ಲಿ ಗಳಿಸಿರುವಂಥ ಅಂಕಗಳ ಆಧಾರದ ಮೇಲೆ ಜೊತೆಗೆ ಈ ಸ್ಕಿಲ್ ಟೆಸ್ಟ್ ಆಧಾರದ ಮೇಲೆ ನಿಮ್ಮನ್ನು ಏನು ಮಾಡಲಾಗುತ್ತೆ, ಇಂಟರ್ವ್ಯೂಗೆ ಕಾಲ್ ಮಾಡಲಾಗುತ್ತೆ. ಒಂದು ಹುದ್ದೆಗೆ 5 ಅಭ್ಯರ್ಥಿಗಳಂತೆ ಏನು ಮಾಡಲಾಗುತ್ತೆ, ನಿಮ್ಮನ್ನು ಈ ಇಂಟರ್ವ್ಯೂಗೆ ಕರೆಯಲಾಗುತ್ತೆ.
ಸೊ ಇಂಟರ್ವ್ಯೂಲ್ಲಿ ಯಾರು ಚೆನ್ನಾಗಿ ಮಾಡ್ತೀರಾ ಅವರಿಗೆ ಏನು ಮಾಡ್ತಾರೆ, ಇಂಟರ್ವ್ಯೂವಲ್ಲಿ ಜೊತೆಗೆ ಹಿಂದಿನ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಯಾರು ಪರ್ಫಾರ್ಮೆನ್ಸನ್ನು ಚೆನ್ನಾಗಿ ಮಾಡಿರ್ತಾರೆ ಸೊ ನಿಮಗೆ ನೇಮಕಾತಿಯನ್ನು ಮಾಡ್ತಾರೆ. ಹಾಗೆ ಇಂಟರ್ವ್ಯೂಗೆ ನೋಡ್ತಾ ಇರ್ಬೋದು 5 ಅಂಕಗಳನ್ನು ಕೊಟ್ಟಿರ್ತಾರೆ, ಸರಿನಾ. ಸೊ ಹಾಗಾಗಿ ನೀವೇನೇನು ಸ್ಕೋರ್ ಮಾಡಬೇಕಾಗಿರುತ್ತೆ ಈ ಸ್ಕಿಲ್ ಟೆಸ್ಟಲ್ಲೇ ನೀವು ಚೆನ್ನಾಗಿ ಮಾಡ್ಕೊಳ್ಳಿ. ಹಾಗೆ ಸ್ಕಿಲ್ ಟೆಸ್ಟ್ ಯಾವ ಥರ ಇರುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀಟಾಗಿ ಓದ್ಕೊಳ್ಳಿ. ಈ ಒಂದು ಪೇಜ್ ನಂಬರ್ 3ರಲ್ಲಿ ಇದೆ. ಹಾಗೆಯೇ ನೆಕ್ಸ್ಟ್ ಒಂದು ಹುದ್ದೆಯನ್ನು ನೋಡ್ತಾ ಇರ್ಬೋದು, ಈ ಟೈಪಿಸ್ಟ್ ಅಥವಾ ಬೆರಳಚ್ಚುಗಾರ ಅಂತ ಹೇಳ್ತಾರೆ. ಟೋಟಲ್ ಆಗಿ 5 ಹುದ್ದೆಗಳಿದ್ದಾವೆ. ಸ್ಯಾಲರಿ ಬಂದು 21,400 ರೂಪಾಯಿಂದ ಹಿಡ್ಕೊಂಡು 42,000ವರೆಗೆ ನಿಮಗೆ ಸಿಗುತ್ತೆ. ಹಾಗೆ ಈ 5 ಹುದ್ದೆಗಳು ಯಾವ್ಯಾವ ಥರ ವರ್ಗೀಕರಣ ಮಾಡಿದ್ದಾರೆ ನೋಡ್ಕೊಳ್ಳಿ. ಹಾಗೆ ಈಗ ನೋಡೋಣ ಈ ಒಂದು ಟೈಪಿಸ್ಟ್ ಅಥವಾ ಏನು ಬೆರಳಚ್ಚುಗಾರ ಅಂತೇನಿದೆ, ಇದಕ್ಕೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂಥೇಳಿ. PUCಯನ್ನು ಪಾಸ್ ಆಗಿರಬೇಕು ಅಥವಾ ಮೇಲೆ ಹೇಳಿದ್ವಲ್ವ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸಸ್ ಎನ್ನುವಂಥ ಕೋರ್ಸನ್ನು ಪಾಸ್ ಆಗಿರಬೇಕು. ಅಂದರೆ ಈ PUC ಇರಲಾರ್ದಂಥ ಅಭ್ಯರ್ಥಿಗಳು. ಸೊ ಈ ಎರಡೂ ಇರಲಿಲ್ಲ ಅಂತಂದರೆ ತತ್ಸಮಾನ, ಸರ್ಕಾರ ಯಾವ್ಯಾವ PUCಗೆ ತತ್ಸಮಾನ ಅಂತ ಹೇಳಿರುತ್ತೆ ಅಂಥ ಕೋರ್ಸ್ಗಳನ್ನು ಪಾಸ್ ಆಗಿರಬೇಕು. ಎರಡನೇದು ನೋಡಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನು ಮಾಡುತ್ತೆ, ಈ ಎಕ್ಸಾಮ್ಸ್ಗಳೇನೇನು ಕಂಡಕ್ಟ್ ಮಾಡುತ್ತೆ, ಸೀನಿಯರ್ ಗ್ರೇಡ್ ಅಥವಾ ಜೂನಿಯರ್ ಗ್ರೇಡ್ ಅಂತೇಳಿ. ಸೊ ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಹಿರಿಯ ಶ್ರೇಣಿ ಬೆರಳಚ್ಚು ಪರೀಕ್ಷೆಯನ್ನು ತೇರ್ಗಡೆ ಹೊಂದಿರಬೇಕಾಗುತ್ತೆ. ಸೀನಿಯರ್ ಒನ್ಸ್ ಅಗೇನ್ ಇಲ್ಲಿ ಹಿರಿಯ ಶ್ರೇಣಿಯ ಅಂತ ಕೇಳ್ತದೆ. ಸೀನಿಯರ್ ಗ್ರೇಡ್ನ ಈ ಟೈಪಿಂಗ್ ಟೆಸ್ಟನ್ನು ನೀವು ಪಾಸಾಗಿ ಆ ಒಂದು ಸರ್ಟಿಫಿಕೇಟ್ನ ಹೊಂದಿರಬೇಕಾಗುತ್ತೆ, ಸರಿನಾ. ಬೋರ್ಡಿಂದ SLC ಬೋರ್ಡ್ ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ನಾವೇನು ಹೇಳ್ತೇವೆ ಆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ, ಅಥವಾ ಅದಕ್ಕೆ ತತ್ಸಮಾನವಾಗಿರುವಂತಹ ವಿದ್ಯಾರ್ಹತೆಯನ್ನು ನೀವು ಹೊಂದಿರಬೇಕಾಗುತ್ತೆ. ಹಾಗೆಯೇ ಆಸ್ಪಿರೆಂಟ್ಸ್ ಈ ಒಂದು ಟೈಪಿಸ್ಟ್ ಕಮ್ ಕಾಪಿಸ್ಟ್ ಅಂತ ಹೇಳಿ ಕರೀತಾರೆ ಈ ಪೋಸ್ಟನ್ನು. ಇನ್ನೊಂದು ಪೋಸ್ಟ್ ನೋಡಿ, ಬೆರಳಚ್ಚುಗಾರ ಅಥವಾ ನಕಲುಗಾರ ಹುದ್ದೆ ಅಂತ ಕರೀತಾರೆ. ಟೋಟಲ್ ಆಗಿ 5 ವೇಕೆನ್ಸೀಸ್ಗಳಿದ್ದಾವೆ. ಇದೂ ಸಹ ಸ್ಯಾಲರಿನೂ ಸಹ ಮೇಲೆ ಹೇಳಿದ ಹಾಗೆ ಸೇಮ್ ಇದೆ, ನೋಡ್ತಾ ಇರ್ಬೋದು. ಎಸ್ ಸರ್ನಾ ಫ್ರೆಂಡ್ಸ್. ಹಾಗೆಯೇ ಈ ಒಂದು ಹುದ್ದೆಗೆ ಟೈಪಿಸ್ಟ್ ಕಮ್ ಕಾಪಿಸ್ಟ್ ಅಂತ ಏನಿದೆ, ಈ ಒಂದು ಹುದ್ದೆಯನ್ನು ಪಡಿಬೇಕು ಅಂತಂದರೆ ನಿಮಗೆ ಒನ್ಸ್ ಅಗೇನ್ PUCಯನ್ನು ಪಾಸ್ ಆಗಿರಬೇಕಾಗುತ್ತೆ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ. ಜೊತೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವಂತಹ ಕನ್ನಡ ಹಾಗೂ ಇಂಗ್ಲೀಷ್ ಕಿರಿಯ ಶ್ರೇಣಿಯ, ಸರ್ನಾ ಕಿರಿಯ ಶ್ರೇಣಿಯ ಜೂನಿಯರ್ ಇಲ್ಲಿ ಕೇಳಿದ್ದಾರೆ ನೋಡಿ, ಜೂನಿಯರ್ ಟೈಪಿಂಗನ್ನು ಯಾರ್ಯಾರು ಪಾಸಾಗಿ ಸರ್ಟಿಫಿಕೇಟನ್ನು ಹೊಂದಿದ್ದಾರೆ ಅಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಹಾಗೆ ಬೆರಳಚ್ಚುಗಾರ ಇರ್ಬೋದು, ಅಂದರೆ ಟೈಪಿಸ್ಟ್ ಇರ್ಬೋದು, ಟೈಪಿಸ್ಟ್ ಕಮ್ ಕಾಪಿಸ್ಟ್ ಅಂತ ಏನಿದ್ದಾರೆ ಆ ಹುದ್ದೆಯನ್ನು ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳೋದಾದರೆ, ಸೊ ನೋಡ್ತಾ ಇರ್ಬೋದು ನಿಮಗೂ ಸಹ ಏನು ಸ್ಟೆನೋಗ್ರಾಫರಿಗೆ ಸೆಲೆಕ್ಷನ್ ಮಾಡಿದ ಹಾಗೆ ಒಂದು ಸ್ಕಿಲ್ ಟೆಸ್ಟ್ನ ಮಾಡಲಾಗುತ್ತೆ. ಸೊ ಸ್ಕಿಲ್ ಟೆಸ್ಟಲ್ಲಿ ಯಾರು ಚೆನ್ನಾಗಿ ಮಾಡ್ತೀರಾ, ಹಾಗೆ ಯಾರ್ಯಾರು ಮಿನಿಮಮ್ 50 ಅಂಕಕ್ಕಿಂತ ಜಾಸ್ತಿ ತೊಗೊಳ್ತೀರಾ, ಜೊತೆಗೆ ನಿಮ್ಮ ಒಂದು ನಿಗದಿಪಡಿಸಲಾದ ವಿದ್ಯಾರ್ಹತೆಯಲ್ಲಿ PUCಯಲ್ಲಿ ಅಥವಾ ಡಿಪ್ಲೊಮೊದಲ್ಲಿ ಅಥವಾ ನಿಮ್ಮ ಏನು ಟೈಪಿಂಗ್ ಎಕ್ಸಾಮಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಗಳಿಸಿದಿರ ಅನ್ನೋದರ ಆಧಾರದ ಮೇಲೆ ಏನು ಮಾಡ್ತಾರೆ, ಜೊತೆಗೆ ರಿಸರ್ವೇಷನ್ ಆಧಾರದ ಮೇಲೆ ಒಂದು ಹುದ್ದೆಗೆ 5 ಅಭ್ಯರ್ಥಿಗಳಂತೆ ನಿಮ್ಮನ್ನು ಏನು ಮಾಡ್ತಾರೆ, ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿ ಈ ಒಂದು ಇಂಟರ್ವ್ಯೂಗೆ ಕರೆಯಲಾಗುತ್ತೆ. ಸೊ ಇಂಟರ್ವ್ಯೂವಲ್ಲಿ 5 ಮಾರ್ಕ್ಸ್ ಇರುತ್ತೆ ಮೇಲೆ ಹೇಳಿದ ಹಾಗೆ. ಸೊ ಅದರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರಾ, ಜೊತೆಗೆ ನಿಮ್ಮ ರಿಸರ್ವೇಷನ್ ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಹಾಗೆ ಸ್ಕಿಲ್ ಟೆಸ್ಟ್ ಯಾವ ಥರ ನಡೆಯುತ್ತೆ ಇಲ್ಲಿ ನೋಡ್ಕೊಳ್ಳಿ, ಪೇಜ್ ನಂಬರ್ 5ರಲ್ಲಿದೆ, ಕರೆಕ್ಟಾಗಿ ನೋಡಿಕೊಂಡು ಅದೇ ಥರ ನೀವು ರೆಡಿಯಾಗಿ. ಹಾಗೆ ಫೈನಲಿ SSLC ಮೇಲೆ ಕಾಲ್ಫಾರ್ಮ್ ಆಗಿರುವಂತಹ ಈ ಒಂದು P1 ಹುದ್ದೆ ಅಥವಾ ಸೇವಕರು ಅಂತ ನಾವೇನು ಕರಿತೇವೆ, ನೋಡ್ತಾ ಇರ್ಬೋದು 40 ಹುದ್ದೆಗಳಿದ್ದಾವೆ. 17,000 ರೂಪಾಯಿಂದ ನಿಮ್ಮ ಸ್ಯಾಲರಿ ಆರಂಭ ಆಗುತ್ತೆ. ಮ್ಯಾಕ್ಸಿಮಮ್ ಸ್ಯಾಲರಿ ನಿಮಗೆ ಎಷ್ಟು ಸಿಗುತ್ತೆ, ಸರ್ವಿಸ್ ಆಗ್ತಾ 28,950 ರೂಪಾಯಿ ನಿಮಗೆ ಸ್ಯಾಲರಿ ಸಿಗುತ್ತೆ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಕೇಳೋದಾದರೆ, ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ SSLC ಬೋರ್ಡ್ ನಡೆಸುವಂತಹ SSLC ನಾರ್ಮಲ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ನ ನೀವು ಪಾಸ್ ಆಗಿರಬೇಕಾಗುತ್ತೆ, ಅಥವಾ ಸರ್ಕಾರ ತತ್ಸಮಾನ ಅಂತ ಯಾವ್ಯಾವ ಘೋಷಣೆ ಮಾಡಿರುತ್ತೆ ಅಂತಹ ಎಲ್ಲ ಸರ್ಟಿಫಿಕೇಟ್ಗಳು ನಡೀತವೆ. ಹಾಗೆ ಎರಡನೇ ಕ್ವಾಲಿಫಿಕೇಷನ್ನ ಹೇಳೋದಾದರೆ, ಕನ್ನಡವನ್ನು ನಮ್ಮ ಭಾಷೆ ಏನಿದೆ ಭಾಷೆಯನ್ನು ಓದಲು ಮತ್ತು ಬರೆಯಲು ತಿಳಿದಿರಬೇಕು ಅಂತ ಇದೆ, ಸರ್ನಾ ಫ್ರೆಂಡ್ಸ್. ಸೊ ಬಹಳ ಸಿಂಪಲ್ ಆಗಿರುವಂಥ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ, SSLC ಆಗಿರಬೇಕು, ಜೊತೆಗೆ ಅಫ್ಕೋರ್ಸ್ ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರುವಂತಹ ಅಭ್ಯರ್ಥಿಗಳಿಗೆ. ಸೊ ಟೋಟಲಾಗಿ 40 ಹುದ್ದೆಗಳಿದ್ದಾವೆ. ಜೊತೆಗೆ ಯಾವ್ಯಾವ ರಿಸರ್ವೇಷನ್ಗೆ ಎಷ್ಟೆಷ್ಟು ಹುದ್ದೆ ಅನ್ನೋದನ್ನು ನೋಡ್ಕೊಳ್ಳಿ, ಸರಿನಾ. ನಿಮ್ಮ ರಿಸರ್ವೇಷನ್ ವೈಸ್ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತೇಳಿ. ಹಾಗೆಯೇ ಈ ಒಂದು ಸೇವಕ ಅಥವಾ ಏನು P1 ಪೋಸ್ಟ್ ಇದೆ, ಇದನ್ನು ಯಾವ ಥರ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂತ ಹೇಳೋದಾದರೆ, ಸೊ ಮೊದಲನೇದಾಗಿ ಅವ್ರು ಏನು ಮಾಡ್ತಾರೆ, ನೀವು SSLCಯಲ್ಲಿ ಪಡೆದಂತಹ ಅಂಕಗಳ ಆಧಾರದ ಮೇಲೆ, ಜೊತೆಗೆ ರಿಸರ್ವೇಷನಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅನ್ನೋದರ ಆಧಾರದ ಮೇಲೆ ಒಂದೊಂದು ಪೋಸ್ಟಿಗೆ 10 ಅಭ್ಯರ್ಥಿಗಳಂತೆ 1:10 ಅಭ್ಯರ್ಥಿಗಳನ್ನು ಕರೀತಾರೆ, ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಜೊತೆಗೆ ಸಂದರ್ಶನದಲ್ಲಿ ಗಳಿಸುವಂತಹ ಅಂಕಗಳ ಆಧಾರದ ಮೇಲೆ ಏನು ಮಾಡ್ತಾರಂತೆ, ನಿಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಯಾರ್ಯಾರ್ದು ಗ್ರೇಡಲ್ಲಿ ಮಾರ್ಕ್ಸ್ ಬಂದಿದ್ದಾವೆ ಅವುಗಳನ್ನು ಅಂಕಗಳಾಗಿ ನೀವು ಪರಿವರ್ತಿಸ್ಕೊಂಡು ಅರ್ಜಿಯನ್ನು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮೇಲಿನ ಎಲ್ಲ ಹುದ್ದೆಗಳಿಗೆ ಯಾವ ಥರ ಒಂದು ಏಜ್ ಕ್ರೈಟೀರಿಯಾವನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ, ಮಿನಿಮಮ್ 18 ವರ್ಷದ ಮೇಲೆ ಇರಬೇಕಾಗುತ್ತೆ. ಹಾಗೆ ಜನರಲ್ ಅಭ್ಯರ್ಥಿಗಳಿಗೆ 35 ಏಜ್ನವರೆಗೆ ಅರ್ಜಿಯನ್ನು ಹಾಕ್ಬೋದು.
OBC ಅಭ್ಯರ್ಥಿಗಳಿಗೆ 38, ಹಾಗೆ SC/ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 40 ಏಜ್ನವರೆಗೆ ಅರ್ಜಿಯನ್ನು ಹಾಕ್ಬೋದು. ಜೊತೆಗೆ ಈ ಕೆಲವೊಂದು ಸ್ಪೆಷಲ್ ರಿಸರ್ವೇಷನ್ ಸಚ್ ಆಸ್ ಮಾಜಿ ಸೈನಿಕ ಇರ್ಬೋದು, ಅಂಗವಿಕಲ ಅಭ್ಯರ್ಥಿಗಳು, ವಿಧವಾ ಅಭ್ಯರ್ಥಿಗಳು, ಈಗ ಆಲ್ರೆಡಿ ಸರ್ಕಾರಿ ಸೇವೆಯಲ್ಲಿರುವಂಥ ಅಭ್ಯರ್ಥಿಗಳಿಗೆ ಏಜಲ್ಲಿ ಸಡಿಲಿಕೆಗಳನ್ನು ಕೊಡ್ತಾರೆ. ಹಾಗೆ ಯಾರ್ಯಾರು ಅಪಾಯಿಂಟ್ ಆಗ್ತಾರೆ ನಿಮಗೆ 2 ವರ್ಷಗಳ ಕಾಲ ಒಂದು ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಸೊ ಕರೆಕ್ಟಾಗಿ ನೀವೇನು ಮಾಡಬೇಕಾಗುತ್ತೆ, ಪರ್ಫಾರ್ಮೆನ್ಸನ್ನು ಮಾಡಬೇಕಾಗತ್ತೆ ಆ ಒಂದು ಆಫೀಸಲ್ಲಿ. ಜೊತೆಗೇ ಇಲಾಖೆಯ ಪರೀಕ್ಷೆಗಳು ಇರ್ತಾವಂತೆ. ನೋಡಿ, ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಆಯಾ ಹುದ್ದೆಗಳಿಗೆ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಸರ್ಕಾರ ಏನು ರೂಲ್ಸ್ ಮಾಡಿದೆ, ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅಂತೇಳಿ. ಸೊ ಅದನ್ನು ನೀವು 2 ವರ್ಷದ ಒಳಗಡೆ ನೀವೇನು ಮಾಡಬೇಕು, ಕ್ಲಿಯರ್ ಮಾಡ್ಕೋಬೇಕು. ಸೊ ದ್ಯಾಟ್ ನಿಮ್ಮ ಪ್ರೊಬೇಷನರಿ ಪೀರಿಯಡ್ ಕ್ಲಿಯರ್ ಆಗುತ್ತೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕೋದಕ್ಕೆ ಫೀಸ್ ಎಷ್ಟು ಇಟ್ಟಿದ್ದಾರೆ ಅಂತ ಹೇಳೋದಾದರೆ, ಜನರಲ್ ಮತ್ತು OBC ಅಭ್ಯರ್ಥಿಗಳಿಗೆ 200 ರೂಪಾಯಿ ಈ ಪ್ರೊಸೆಸಿಂಗ್ ಫೀಸ್ ಇದ್ದಾವೆ. ಹಾಗೆ SC/ST ಕ್ಯಾಟಗರಿ 1 ಮತ್ತು PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸಸ್ ಇರೋದಿಲ್ಲ. ಹಾಗೆಯೇ ಇವರ ಪೇಮೆಂಟ್ ಮೋಡ್ ಸಹ ಇವ್ರು ಏನು ಮಾಡಿದ್ದಾರೆ, ಆನ್ಲೈನ್ ಮೂಲಕನೇ ಮಾಡಿದ್ದಾರೆ. tumkuru.decodes.gov.in ಎನ್ನುವಂಥ ವೆಬ್ಸೈಟಲ್ಲಿ ನೀವೇನು ಅರ್ಜಿ ಹಾಕ್ತಾ ಇರ್ತೀರಲ್ವ, ಅಲ್ಲೇ ಒಂದು ಲಿಂಕ್ ಕೊಟ್ಟಿರ್ತಾರಂತೆ ಅವರು. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋನ್ಪೇ, ಗೂಗಲ್ ಪೇ ಅಥವಾ ಏನು ಕಾರ್ಡ್ಗಳಿರ್ತವೆ ಅದರಿಂದ ನೀವೇನು ಮಾಡ್ಬೋದು, ಪೇಮೆಂಟನ್ನು ಮಾಡ್ಕೋಬೋದು. ಹಾಗೆಯೇ ಬಹಳ ಮುಖ್ಯವಾಗಿ ಯಾರ್ಯಾರು ಆನ್ಲೈನ್ ಅಪ್ಲಿಕೇಶನ್ನ ನೀವು ಹಾಕ್ತಿರಲ್ವ, ಸೊ ನಿಮ್ಮ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಪ್ರತಿಯೊಂದನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆಯೇ ಈ ಒಂದು 8ನೇ ಪಾಯಿಂಟ್ನ ನೀವು ನೋಡ್ತಾ ಇರ್ಬೋದು ಸೂಚನೆಗಳಲ್ಲಿ. ಯಾರ್ಯಾರು ಈ ಒಂದು ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಭರ್ತಿ ಮಾಡ್ತೀರಾ, ಫಿಲ್ ಮಾಡ್ತೀರಾ, ಸೊ ನಿಮ್ಮ ಒಂದು ಫಾರ್ಮ್ ಏನಿರುತ್ತೆ ಅದರ ಪ್ರಿಂಟನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ತದನಂತರ ಅರ್ಜಿ ಆಗಿರ್ಬೋದು, ಜೊತೆಗೆ ಫೀಸ್ ತುಂಬಿರುವಂತಹ ಒಂದು ಪ್ರತಿಯನ್ನು ನೀವೇನು ಮಾಡಬೇಕು, ಡೌನ್ಲೋಡ್ ಮಾಡಿಕೊಳ್ಬೇಕಾಗತ್ತೆ. ಅದನ್ನು ಪ್ರಿಂಟ್ ತೊಗೊಂಡು ನಿಮ್ಮ ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೆ ನಿಮ್ಮ ಹತ್ರ ಅದನ್ನು ಇಟ್ಕೋಬೇಕಾಗತ್ತೆ. ಆಯಿತಾ, ನಿಮ್ಮ ಹತ್ರ ಅದು ಇರಲೇಬೇಕಾಗುತ್ತೆ. ಈ ಒಂದು ಸ್ಕಿಲ್ ಟೆಸ್ಟ್ ಆಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು, ಆ ಸಮಯದಲ್ಲಿ ಅದನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅಪ್ಲಿಕೇಶನ್ ಹಾಕುವಂಥ ದಿನಾಂಕ ಈಗ ಆಲ್ರೆಡಿ ಆರಂಭ ಆಗಿದೆ. ನೋಡಿ, ಇಲ್ಲಿ ವೆಬ್ಸೈಟ್ ಇದೆ, tumkuru.decodes.gov.in ಅಂತ ಏನೋ ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟ್ನ ಮೂಲಕ ನೀವು ಅರ್ಜಿಯನ್ನು ಹಾಕ್ಕೊಳ್ಳಿ. ಲಾಸ್ಟ್ ಡೇಟ್ ಯಾವಾಗಿದೆ, ಏಪ್ರಿಲ್ 10, 2024. ಹಾಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ನೆಕ್ಸ್ಟ್ ಡೇ ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಅಭ್ಯರ್ಥಿಗಳು ಈ ಒಂದು ಸ್ಕಿಲ್ ಟೆಸ್ಟ್ ಆಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು, ನಿಮಗೆ ಅಡ್ಮಿಟ್ ಕಾರ್ಡನ್ನು ಸಪ್ರೇಟಾಗಿ ಕಳ್ಸೋಕ್ಕಾಗೋದಿಲ್ಲ. ಈ ಒಂದು ವೆಬ್ಸೈಟ್ ಏನಿದೆ, ಈ ವೆಬ್ಸೈಟಲ್ಲಿನೇ ಏನು ಮಾಡ್ತಾರಂತೆ, ಡೇಟ್ ಆಫ್ ಇಂಟರ್ವ್ಯೂ ಅಥವಾ ಡೇಟ್ ಆಫ್ ಸ್ಕಿಲ್ ಟೆಸ್ಟನ್ನು ಅಪ್ಲೋಡ್ ಮಾಡ್ತಾರೆ. ಹಾಗೆ ಯಾರ್ಯಾರು ಈ ಒಂದು ಸ್ಕಿಲ್ ಟೆಸ್ಟಿಗೆ ಮತ್ತು ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಿದ್ದೀರಾ, ನೋಡಿ, ಕೌಶಲ್ಯ ಪರೀಕ್ಷೆ ಅಂದರೆ ಏನಿಲ್ಲಿ ಸ್ಕಿಲ್ ಟೆಸ್ಟು, ಜೊತೆಗೆ ಇಂಟರ್ವ್ಯೂಗೆ ಯಾರ್ಯಾರು ಆಯ್ಕೆ ಆಗಿರ್ತಾರೆ ಅಂತಹ ಅಭ್ಯರ್ಥಿಗಳ ಒಂದು ಲೀಸ್ಟನ್ನು PDF ಏನು ಮಾಡ್ತಾರೆ, ಅವರ ವೆಬ್ಸೈಟಲ್ಲಿ ಹಾಕ್ತಾರೆ. ಹಾಗೆ ಅಲ್ಲಿ ಕೆಳಗಡೆ ಡೇಟು, ಹಾಗೆ ಯಾವ ಟೈಮಿಂಗಲ್ಲಿ ಬರಬೇಕು, ಪ್ರತಿಯೊಂದರಲ್ಲಿ ತಿಳಿಸಿರ್ತಾರೆ. ಅದನ್ನು ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಅಲ್ಲಿ ಕೊಟ್ಟಿರುವಂತಹ ಒಂದು ಸ್ಥಳಕ್ಕೆ ಸಂದರ್ಶನ ಮತ್ತು ಕೌಶಲ್ಯ ಪರೀಕ್ಷೆಗೆ ನೀವು ಅಟೆಂಡ್ ಆಗಬೇಕಾಗುತ್ತೆ. ಹಾಗೆ ಅಭ್ಯರ್ಥಿಗಳು ಬರ್ತಾ ಇರುವಾಗ ಅಫ್ಕೋರ್ಸ್ ಎಲ್ಲ ಎಕ್ಸಾಮಿಗೆ ತೆಗೆದುಕೊಂಡು ಹೋಗೋ ಹಾಗೆ ನಿಮ್ಮ ಒರಿಜಿನಲ್ ವೋಟರ್ ID, ಅಪ್ಲಿಕೇಶನ್ ಹಾಕಿರ್ತೀರಲ್ವ ಅದೊಂದಾಗಿರ್ಬೋದು, ನಿಮ್ಮ ಎಲ್ಲ ಉಳಿದಂತಹ ಏನು IDಗಳು ಯಾವುದಾದ್ರೂ ಒಂದು ತೆಗೆದುಕೊಂಡು ಹೋಗಬೇಕಾಗತ್ತೆ. ಹಾಗೆ ಎಟ್ ದ ಟೈಮ್ ಆಫ್ ಸ್ಕಿಲ್ ಟೆಸ್ಟ್ ಅಥವಾ ಇಂಟರ್ವ್ಯೂ ಮಾಡುವಾಗ ಆನ್ಲೈನ್ ಮೂಲಕ ಸಲ್ಲಿಸಿದಂತಹ ಒಂದು ಕಾಪಿ, ಅರ್ಜಿ ಹಾಕಿರ್ತಾರಲ್ವ ಅದರ ಒಂದು ಕಾಪಿ, ಜೊತೆಗೆ ಫೀಸ್ ಕಟ್ಟಿರ್ತಾರಲ್ವ ಅದರದ್ದೊಂದು ಕಾಪಿ, ಜೊತೆಗೆ SSLC ಅಥವಾ ಅದರ ತತ್ಸಮಾನ ಪರೀಕ್ಷೆಯ ಒಂದು ಅಂಕಪಟ್ಟಿ, ಹಾಗೆ ದ್ವಿತೀಯ ಪರೀಕ್ಷೆದು ಒಂದು ಅಂಕಪಟ್ಟಿ, ಹಾಗೆಯೇ ದ್ವಿತೀಯ PUCದು, ಹಾಗೆ ನಿಮ್ಮ ಏನು ಸರ್ಟಿಫಿಕೇಟ್ ಕೋರ್ಸ್ಗಳಿದ್ದಾವೆ ಈ ಒಂದು ಬೋರ್ಡಿಂದ ಪಡ್ಕೊಂಡಿರ್ತೀರ ಅಂತ ಹೇಳಿದ್ವಲ್ವ, ಈ ಸೀನಿಯರ್ ಗ್ರೇಡ್, ಜೂನಿಯರ್ ಗ್ರೇಡ್, ಸೊ ಅದನ್ನೆಲ್ಲವನ್ನು ಒಂದು ಸೆಟ್ ಜೆರಾಕ್ಸ್ ಮತ್ತು ಒರಿಜಿನಲ್ ತೆಗೆದುಕೊಂಡು ಹೋಗಬೇಕಾಗತ್ತೆ. ಜೊತೆಗೆ ನೀವೇನೇನು ರಿಸರ್ವೇಷನ್ ಕೋರಿರ್ತೀರ ಎಲ್ಲ ರಿಸರ್ವೇಷನ್ದು ಒರಿಜಿನಲ್ ಮತ್ತು ಜೆರಾಕ್ಸ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೊ ಅಧಿಕಾರಿಗಳು ಕೇಳಿದಾಗ ನೀವು ಅಲ್ಲಿ ಪ್ರೆಸೆಂಟನ್ನು ಮಾಡಬೇಕಾಗತ್ತೆ. ಹಾಗೆಯೇ ಈ ಹುದ್ದೆ ಏನು ತುಮಕೂರಲ್ಲಿದೆ, ರಾಜ್ಯದ ಯಾವುದೇ ಒಬ್ಬ ಅಭ್ಯರ್ಥಿ ಏನು ಮಾಡ್ಬೋದು, ಈ ಹುದ್ದೆಗಳಿಗೆ ಕಾಂಪಿಟೇಷನ್ನ ಹಾಕ್ಬೋದು, ಆಸ್ಪಿರೆಂಟ್ಸ್ ಕಾಂಪಿಟೇಟನ್ನು ಮಾಡ್ಬೋದು ಅಂತ ಹೇಳ್ತಾ, ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಡೀಟೇಲ್ ಆಗಿರುವಂತಹ PDF ಕಾಪಿ ನಮ್ಮ ಟೆಲಿಗ್ರಾಮಲ್ಲಿನೂ ಹಾಕಿರ್ತೇವೆ ಇವತ್ತು. ಸೊ ಯಾರ್ಯಾರು ಈ ಒಂದು PDF ಇನ್ನೊಮ್ಮೆ ನೀವು ಓದಬೇಕಂತ ಇದ್ದೀರಾ, ಸೊ ನೀಟಾಗಿ ತೆಗೆದುಕೊಂಡು ಓದ್ಬೋದು. ಹಾಗೆ ಈ ಒಂದು ಕೋರ್ಟ್ ನೇಮಕಾತಿ ಯಾವುದೇ ಒಂದು ಅಪ್ಡೇಟ್ ಬಂತು ಅಂತಂದ್ರೂ ಸಹ ನಾವೇನು ಮಾಡ್ತೇವೆ, ನಮ್ಮ ಟೆಲಿಗ್ರಾಮಲ್ಲಿ ಅದನ್ನು ಶೇರ್ ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಲಿಂಕ್ಸ್ ಆರ್ ಇನ್ ದ ಡಿಸ್ಕ್ರಿಪ್ಷನ್, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.